ಯಪ್ಪ ದೇವ್ರೇ, ಇನ್ನೊಂದು ಸ್ವಲ್ಪ ಹೊತ್ತು ಆ ದೇವಮ್ಮ ಏನಾದರೂ ಎದ್ದಾಡಿದ್ರೆ ನಿಜವಾಗೂ ಅವಳನ್ನ ನಾನೇ ಸಾಯಿಸಿದೀನಿ ಅಂತ ಹೇಳಿ ನನ್ನ ಮೇಲೆ ಎಲ್ಲಾರು ಗೂಬೆ ಕೂರ್ಸಾರು ಅನ್ಸುತ್ತೆ. ಸದ್ಯ ದೇವ್ರ ದಯಿಂದ ಎದ್ದು ನಿಂತ್ಕೊಳ್ಳಲ್ಲ ಅವಳಾಗಿ ಅವಳು. ಈ ಕಿಡ್ದಿಮ್ಮಿಂದನ ನಾನು ಇನ್ನೂ ಏನೇನು ಅನುಭವಿಸ್ಬೇಕಪ್ಪ ಈ ಭೂಮಿ ಮೇಲೆ. ಅಯ್ಯೋ, ನನಗಿಲ್ಲೇ ಜೀವನ ಸಾಕಾಗೋಗ್ಬಿಟ್ಟೈತೆ. ಇವತ್ತೇ ಸತ್ತೋಗ್ಬಿಡೋಣ ಅಂತ ಅನ್ನಿಸ್ಬಿಟ್ಟಿತ್ತು ಈ ಕಿಡ್ದಿಮ್ಮಿಯಿಂದನ. ಅಯ್ಯೋ ಅಯ್ಯೋ ಅಯ್ಯಪ್ಪ, ನನಗೆ ಎದೇನೆ ಒಡೆದೋದಂಗೆ ಆಗಿತ್ತಲ್ಲ ಮರಯ್ಯ ಒಂದು ಕ್ಷಣ ಹೊತ್ತು. ಅಪ್ಪ, ಈಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ನನಗಂತೂ ಎದೆ ಎಲ್ಲ ಡಗ 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 ಅಂತ ಹೊಡ್ಕೊಳ್ಬೋದು. ಅವಳು ಸತ್ಯವಳ ಏನೋ, ಸತ್ಯರಕ್ಕೆ ನಾನೇ ಕಾರಣ ಅಂತ ಎಲ್ಲರೂ ಎಲ್ಲಿ ನನ್ನ ಮೇಲೆ ಇದು ಮಾಡ್ತಾರೋ ಅಂದ್ಕೊಂಡಿದ್ದೆ. ನಾನು ಅವಳು ಮುಟ್ಟಿಲ್ಲ ಅಂಥದ್ರಾಗೆ ನಾನೇ ಸಾಯಿಸಿದ್ನಿ ಅಂದರೆ ಅಯ್ಯಪ್ಪ, ಎಷ್ಟು ಎದಸ್ಬಿಡ್ತು ಅದಕ್ಕೆ ಹೊಡ್ದಿಮ್ಮಿ. ಯಪ್ಪ ದೇವ್ರೇ. ಅಮ್ಮ ಅಮ್ಮ, ನಿನಗೆ ಒಬ್ಬಟ್ಟು ಬೇಕೇನಮ್ಮ? ಚೆನ್ನಾಗಡವೆ ಅಮ್ಮ ಒಬ್ಬಟ್ಟು. ಬೇಕಾ ನಿನಗೆ? ಏಯ್, ಯಾಕೆ ಅದು ನೆಟ್ಟಿಗೆ ಮಾತಾಡೋದು ಕಲ್ಕ? ಯಾಕೆ ಕಣಿದಿ ಭಯಕ್ಕೆ? ಅಯ್ಯೋ ಅಮ್ಮ, ಒಬ್ಬಟ್ಟು ತಿಂತಾ ಇದ್ದೀನಿ. ಅಲ್ಲಿ ಹೋಗಿದ್ವಲ್ಲ, ಅಲ್ಲಿ ಉಂಡು ತಿರ್ಗ ಒಂದೊಂದು ಒಬ್ಬಟ್ಟ ನಾನು ಕಾವೇರಿನ ಇಸ್ಕೊಂಡು ತಿನ್ಕೊಂಡ್ ಬಂದ್ವಿ ಅಮ್ಮ. ಅದಕ್ಕೇನಿವಾಗ ಸುಮ್ಮನೆ ತಿಂತಾ ಇದೀಯ ತಾನೆ? ತಿನ್ಕೊಂಡು ಹೋಗದ್ ಕಲ್ಕ. ನನ್ ರೇಗಿಸ್ಬೇಡ. ಹೊಟ್ಟೆ ಒಳಗೆ ಹೋತು ಅಮ್ಮ. ಈಗ ತಿಂದೆ ಅಮ್ಮ. ಅದು ಸಣ್ಣ ಅಕ್ಕಂದು ಸೀಮಂತ ಮಾಡ್ಯವ್ರೆ. ಸಣ್ಣ ಅಕ್ಕನ ಹೊಟ್ಟೆಗೆ ಸಣ್ಣ ಪಾಪ ಐತಂತೆ, ಅದಕ್ಕೇನೆ ಎಲ್ಲ ಖಂಡಿಸಿ ಆಮೇಲೆ ಎಲ್ಲ ಗುಂಡಜ್ಜಿ ಅವರೆಲ್ಲ ಆಡೇಳಿ ಅವ್ರಿಗೆ ಆರ್ತಿ ಬೆಳಗಿದ್ರು ಸಣ್ಣ ಅಕ್ಕನಿಗೆ. ನಾನು ಕಾವೇರಿ ಮಲ್ಲಿ ಎಲ್ಲ ಹೋಗಿದ್ವಿ ಅಲ್ಲಿಗೆ. ನೀನ್ ಯಾಕಮ್ಮ ಬಂದಿರ್ಲಿಲ್ಲ? ನೀನ್ ಎಲ್ಲಿಗೆ ಹೋಗಿದ್ದೆ? ಅದೇ ಆ ಅಕ್ಕಯ್ಯ ಹೇಳ್ತು, ಸಣ್ಣ ಅಕ್ಕ ನಿಮ್ಮ ಅಜ್ಜಿನ ಕಳಿಸ್ರಿ ಊಟ ಮಾಡಕ್ಕೆ ಅಂತ. ನಾವು ಹೋಗ್ಬೇಕಂತ ಅಜ್ಜಿ, ನೀನು ಊಟ ಮಾಡಕ್ಕೆ ಹೋಗಿ ಊಟ ಮಾಡ್ಕೆ ಬರಬೇಕು. ಎಷ್ಟು ಚೆನ್ನಾಗಿ ಮಾಡ್ಸೇವ್ರೆ ಅಡುಗೆ ಎಲ್ಲನ. ಚೆನ್ನಾಗೈತೆ ಕಣಜ್ಜಿ, ನಾವು ಉಂಡು ಬಂದ್ವಿ. ಒಬ್ಬಟ್ಟು ಮಾಡ್ಸಿದ್ದಾರೆ. ಅಲ್ಲಿನ ಸ್ಯಾನೆ ಜನ ಮುಂತಾ ಕೂತಿದ್ದಾರೆ. ನಾವೇ ಮೊದಲನೇ ಪಂತೆಗೆನೆ ಉಂಡು ಬಂದ್ವಿ. ಅಲ್ಲೇನೆ ಪದ್ಧತಿ. ಕಣಮ್ಮ ಹೇಳ್ತು, ನಿಮ್ಮ ಅಮ್ಮನ ಕಳಿಸು. ನಿಮ್ಮ ಅಮ್ಮನೂ ನಿಮ್ಮ ಅಪ್ಪ ಇನ್ನೂ ಮನೆಗೆ ಯಾರು ಇದ್ದಾರೆ ಅವ್ರನ್ನೆಲ್ಲನ ಊಟ ಮಾಡ್ಕೊಂಡು ಹೋಗ್ಲಿ ಅಂತನ. ಹೋಗ್ಬೇಕಂತೆ ಅಮ್ಮ, ಹೋಗಿ ಊಟ ಮಾಡ್ಕೆ ಬರಗಮ್ಮ. ಚೆನ್ನಾಗೈತಿ. ಸುಮ್ಮನೆ ಹೋದ್ರೆ ಸರಿ. ಇವಾಗ ಏನೂ ಇಲ್ಲ, ಕಪ್ಪಳಕ್ಕೆ ಬಿಡ್ತೀನಿ. ನನಗೆ ನನ್ನವೇ ನನಗೆ ಇವರು ಊಟದ ಚಿಂತೆ ಇವರಿಬ್ರಿಗೂ. ಸುಮ್ಮ ಚಿಮ್ತಾ ಇದ್ದೀರ ತಾನೇ ಒಬ್ಬಟ್ಟು ಕೈ ಹಿಡ್ಕೊಂಡು. ಅದನ್ನ ಬೇರೆ ಇಲ್ಲಿಗಾನ ಒತ್ಕೊಂಬಂದವ್ರೆ ಮಂತಕನ, ಅಲ್ಲೇ ತಿಂದು ಬರೋದು ಬಿಟ್ಟು. ಏನ್ ಕಂಡಿಲ್ವೇನೋ ಅಮ್ಮಂಗೆ? ಯಾಕೆ ಹೋಯ್ತೀಯ ಬಿಡು, ನೀನು ಹೋಗಿದ್ದೆ ಓಟೆ ಹೊತ್ತು. ಹೋಗಿದ್ರೆ ನಿನಗೆ ಒಬ್ಬಟ್ಟಿರಲ್ಲ, ಖಾಲಿ ಆಗ್ತವೆ ತಡವಾಗಿ ಹೋದ್ರೆ. ಅಲ್ವೇನೆ ಕಾವೇರಿ? ಎಲ್ಲ ಬಂದು ಮಸ್ತಾಗಿ ಊಟ ಮಾಡ್ತಾ ಇದ್ದಾರೆ ಅಲ್ಲಿ. ನಿನಗೆ ಖಾಲಿ ಆಗ್ತವೆ ಬಿಡು, ನೀನು ಹೋಗೋಟತ್ತಿಗೆ. ಈಗಲೇ ಹೋದ್ರೆ ಸಿಗ್ತವೆ, ಇಲ್ದಿದ್ರೆ ಇಲ್ಲ, ಬರೀ ಅನ್ನ ಸಾರು ಉಂಡು ಬರ್ಬೇಕಾಗತ್ತೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗবে. ನಾನು ಹೋಗಲ್ಲ ಉಂಬಕ್ಕೆ. ಏನ್ ನನ್ನೇನು ನಿಮ್ಮನ್ ಮಾಡ್ಕೊಂಡ್ರೇನೆ? ಎಲ್ಲೆಲ್ಲಿ ಊಟಕ್ಕೆ ಹಾಕ್ತಾರ ಅಲ್ಲೆಲ್ಲ ಹೋಗಿ ಉಂಡು ಬರಕ್ಕೆ ಸುಮ್ಮನೆ ಹೋಗ್ತೀಯ ಇಲ್ವಾ? ನೀವಿಬ್ರು ಹೋಗಿ ಉಂಡು ಬಂದಿದ್ರೆ ತಾನೆ ಸಾಕು, ಹೋಗ್ರಿ. ಏನ್ ಮನೆಯವರೆಲ್ಲರೂ ಹೋಗ್ಬೇಕಂತ? ಆ ಸಣ್ಣಿಗೂ ಬುದ್ಧಿ ಇಲ್ಲ. ಇವ್ರ ಕೈ ಕಳ್ಸಾಳೆ, ಕಳ್ಸು ನಿಮ್ಮ ಅಜ್ಜಿ ತಾತನ್ನ ಅಂತಾನೆ. ಹೋಗ್ರಿ ಅಸಕ್ಕೆ ನಡೀರಿ, ಬಿಡಲ್ಲ ಇವಾಗ. ಅಯ್ಯೋ ಪದ್ಧತಿ ನಡಿಯೇ, ಅಜ್ಜಿ ಒಯ್ತೈತಿ, ಸಿಟ್ಟು ಬಂದಿತ್ತು ಅಜ್ಜಿಗೆ. ಬಾಬಾ ಒಳಕೋಗಿ ಕುತ್ಕೊಂಡು ತಿಮ್ಮನ. ಸರಿ ಬಾರೆ ಕಾವೇರಿ, ಒಳಕೋಗಿ ಅಮ್ಮ ನೀನು ಪಾಪನು ಮನೆ ಕಂಡವ್ರೇನೋ ನೋಡೋಣ. ಎದ್ದಿದ್ರೆ ಅವ್ರಿಗೊಂದಿಷ್ಟು ತಿಂತಾರೇನ? ಸರಿ ಬಾ. ಅಮ್ಮ ಅಮ್ಮ, ಯಾಕಮ್ಮ ಅಂಗ್ರೆಗಾಡ್ತಾ ಇದ್ಯಾ? ಯಾಕೆ ಸಿಟ್ ಮಾಡ್ಕೊಂಡಿದ್ಯಾ? ಏನಾಯ್ತು? ಬೆಳಗ್ಗೆ ಓದೋಳು ಇವಾಗ ಕಾಣಿಸ್ತಾ ಇದ್ಯಾ? ಎಲ್ಲಿಗೆ ಹೋಗಿದ್ದೆ? ಏನಾಯ್ತು? ನಾನು ಅವಾಗಿಂದ ನೋಡ್ತಾ ಇದ್ದೀನಿ ನಮ್ಮ ಎಲ್ಗೋತು ಅಂತಾನ. ನೀನ್ ಪತ್ತೇನೇ ಇಲ್ಲ. ಎಲ್ಲಿಗೆ ಹೋಗಿದ್ದಮ್ಮ? ಏನೋ ಅಮ್ಮ ಯಾರೋ ದೇವಮ್ಮ ಏನೋ ಸತ್ಯವಳೆ ಅಂತ ಮಾತಾಡ್ತಾ ಇದ್ರು, ನಿಜಾನ ಅದು? ಹಂಗೇನಾದ್ರೂ ಆಗಿದ್ರೆ ನಮ್ಮಷ್ಟು ಸಂತೋಷ ಪಡೋರು ಇನ್ಯಾರು ಇಲ್ವೇನಮ್ಮ? ಅಲ್ವೇನಮ್ಮ? ಅವಳೆಲ್ಲೇ ಸಾಯ್ತಾಳೆ, ಅವಳೆಲ್ಲಿ ಸಾಯ್ತಾಳೆ, ನಮ್ಮನ್ನು ಸಾಯಿಸ್ತಾಳೆ ಅಷ್ಟೇನೆ. ಅದೆಲ್ಲ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಸಿರೋದು ನಿಮ್ ಕಿವಿಡಿನ ಅಜ್ಜಿ. ಹೌದಾ? ಸತ್ತಿಲ್ವಾ? ಮತ್ತೆ ಸತ್ಯವರಂತ ಯಾರೋ ಮಾತಾಡ್ತಿದ್ರು ಕಣಮ್ಮ ಅಲ್ಲಿ. ನಾನು ಹತ್ರ ಹೋಗಿದ್ದೆ ಹೊರಗಡೆಗೆ ಹೋಗ್ಬರೋಣ ಅಂತನ. ಯಾರೋ ದೇವಮ್ಮ ಏನೋ ಸತ್ತವಳಂತೆ ಏನೋ ಅಂತ ಹೇಳ್ತಾ ಇದ್ರು. ನಾನು ಏನೋ ಅಂತ ಸರಿಯಾಗಿ ಕೇಳಲಿಲ್ಲ. ಅದೇ ಬಂದೆ, ಹುಡುಗರು ಎದ್ದಿರ್ತಾವೇನೋ ಅಂತನ. ನೀನು ಬೇರೆ ಇರ್ಲಿಲ್ವಲ್ಲ? ಏನಾಗಿತ್ತಂತಮ್ಮ? ಮತ್ತೆ ಅಲ್ಲಿ ಯಾಕೆ ಸತ್ಯವ್ರೆ ಅಂತ ಮಾತಾಡ್ತಾ ಇದ್ರು. ನಾನು ಯಾರು ಸಾಯಿಸಿರಪ್ಪ, ಅವಳಿಗೆ ಏನಾಯ್ತಪ್ಪ ದೊಡ್ಡ ರೋಗ ಅಂತ ಅನ್ಕೊಂಡೆ. ಅಯ್ಯೋ, ಅದು ಏನಾಯ್ತು ಗೊತ್ತೇ ನೇತ್ರಮ್ಮ? ಅವಳು ಅದೆಲ್ಗೂ ಹೋಗಿದ್ಲೋ, ಏನು ತಿಂದಿದ್ಲೋ, ಏನು ಸುಡ್ಗಾಡು ಅಲ್ಲಿ. ಅದೇ ಅಲ್ಲಿ ಹೊರಗಡೆಗೆಲ್ಲ ಹೋಗ್ತಾರಲ್ಲ ಕಡೆ, ಕೆರೆ ಕಡೆಗೆ. ಅಲ್ಲಿ ನಾನು ಹೋಗ್ತಾ ಇದ್ದೆ, ಯಾರೋ ಬಿದ್ದಿದ್ರು, ನೋಡೋಣ ಅಂತ ಹೋದೆ. ನೋಡಿರೆ ಅವಳು ದೇವಮ್ಮ. ನನಗೆ ಆಶ್ಚರ್ಯ ಆಯ್ತು, ಏನಪ್ಪ ಹಿಂಗೆ ಬಿದ್ದವಳಲ್ಲ, ಏನಾಯ್ತು ಅಂತಾನ ನೋಡ್ತಾ ಇದ್ದೆ. ತಲೆ ಬಗ್ಗಿಸ್ಕೊಂಡು ಅಷ್ಟರೊಳಗೆ ನಿಮ್ಮ ಅಜ್ಜಿ ಬಂದ್ಲು ನೋಡಮ್ಮ, ಕಿವಿಡ್ದಿಮ್ಮಿ. ಬಂದು ಬಡ್ಕೊಂತೈತೆ ಹಂಗೇನಿ. ಸಾಯಿಸ್ಬಿಟ್ಲು ಅದಕ್ಕೆ ಕಾಳಿ ದೇವಿನ ಅಂತಾನ ಬಡ್ಕೊಂತೈತೆ. ಅಷ್ಟೊಳಗೆ ಭಾನು ಬಂದು ಭಾನಿಗೆ ಹೇಳ್ಕಳಿಸು. ಭಾನುವಾಗಿ ಊರು ತುಂಬ ಸಾರೆ ಅವಳೆ.
ಕಾಳಮ್ಮ ದೇವಮ್ಮನ ಸಾಯಿಸವಳಂತೆ ಅಂತಾನ. ಅಯ್ಯೋ ಬ್ಯಾಡ, ನಂದು ಪರಿಸ್ಥಿತಿ ಅವಾಗ ಹೆಂಗಾಗಿರ್ಬೇಡ, ನೀನೇ ಯೋಚನೆ ಮಾಡು. ಅಲ್ಲ, ಏನು ಮಾಡ್ದಲೇನೆ ಕೊಲೆ ಮಾಡಿದಾಳೆ ಅಂತ ಹೇಳಿದ್ರೆ ಯಾರಿಗೆ ತಾನೇನೆ ಶಾಕ್ ಆಗ್ದಂಗಿರುತ್ತೆ ಹೇಳು. ಹೌದೇನಮ್ಮ, ನೀನೇ ಸಾಯಿಸಿದ್ಯಾ ಅಂತ ಹೇಳ್ಬಿಡ್ತಾ? ಆಮೇಲೆ ಏನಾಯ್ತು? ಆಮೇಲೆ ಏನ್ ಮಾಡ್ಲಿ ಹೇಳು, ಇವನು ಕಾಂತ ಸೂಜಿ ಬಂದು ನನ್ನ ಏನಂಗೇನೆ ಬಾಯಿಗೆ ಬಂದಂಗೆ ಬೈತಾ ಇದಾರೆ. ಅಷ್ಟೊಂದು ವೇಷ ಇತ್ತ, ಇಷ್ಟೊಂದು ವೇಷ ಇತ್ತ, ಹಂಗೆ ಹಿಂಗೆ ನಾವೇ ನಿಮ್ಮ ಆಸ್ತಿ ಕೇಳಿದ್ವಾ, ಅಂತಸ್ ಕೇಳಿದ್ವಾ, ಮನೆ ಕೇಳಿದ್ವಾ, ಹೊಲ ಕೇಳಿದ್ವಾ, ಯಾಕೆ ಹಿಂಗೆ ಮಾಡಿರಿ ಅಂತ ಅವ್ರು ಏನಂಗೆ ನನ್ನ ತಕ್ಕ ಬಿಟ್ಟವ್ರಿ. ಅಯ್ಯೋ, ನಾನು ಮಾತಾಡಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ನಾನು ಹೇಳೋ ಮಾತು ಕೇಳ್ರಿ ಅಂತಂದ್ರು ಕೇಳ್ಕಮ್ಮ ಅಂತ ತಾಳ್ಮೆನೇ ಇಲ್ಲ ಅವಕ್ಕೆ. ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅಯ್ಯೋ ದೇವ್ರೇ, ನನಗಂತೂ ಅಯ್ಯೋ ಜೀವನೇ ಓದಂಗಾಗಿತ್ತು ಅವಾಗ. ಅವಳು ಬೇರೆ ಹೆಂಗೆ ಬಿತ್ಕೊಂಡವಳೆ, ಸತ್ತವಳೆ. ಈ ಕಿವುಡ್ದಿಮ್ಮಿ ಬೇರೆ ನಾನೇ ಸಾಯಿಸಿನಿ ಅಂತ ಹೇಳ್ತೈತೆ. ಅಯ್ಯೋ, ಪೊಲೀಸ್ನರಿಗೆ ಬೇರೆ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೂಜಿ ಕಾಂತಾನು. ನನಗಂತೂ ಭಯ ಪಿಕ್ಕತ್ಕೊಂಡ್ಬಿಟ್ಟಿತ್ತು. ಯಪ್ಪ ದೇವ್ರೆ, ಏನು ಮಾಡೋದು ಅಂತ ನಾನು ಆಕಾಶ ಭೂಮಿ ನೋಡ್ಕೊಂಡಿದ್ದೆ. ಯಪ್ಪ ದೇವ್ರೆ, ಆಮೇಲೆ ಹೌದಾ? ಅಯ್ಯೋ ದೇವ್ರೆ, ನೀನು ಏನು ಮಾಡ್ತಾ ಇದ್ದ, ನಿನ್ನ ಮೇಲೆ ಹೇಳ್ತಾ ತಿಮ್ಮಜ್ಜಿ ಅಲ್ಲ, ನಮ್ಮ ಅಜ್ಜಿ ಗೊತ್ತಾಗದ್ ಬೇಡವಾ? ಅಯ್ಯೋ ದೇವ್ರೆ, ಆಮೇಲೆ ಅಯ್ಯಮ್ಮ ಬದುಕಿಡ ಸತ್ಲು? ಅಯ್ಯೋ, ಅವಳೇನು ಸಾಯ್ತಾಳೆ, ಸತ್ತಿಲ್ಲ, ಬದುಕವಳೆ. ಆಮೇಲೆ ಎದ್ಲು ಹೆಂಗೋ ಸ್ವಲ್ಪ ಹೊತ್ತಿಗೆ. ಆಮೇಲೆ ಎದ್ದ ಮೇಲೆ ಅವಳೇ ಹೇಳಿಳು, ನನಗೆ ಯಾಕೋ ತಲೆ ಸುತ್ತ ಬಂದಂಗಾತು, ದಪ್ಪ ಬಿದ್ದೆ, ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿಳ ಅಯ್ಯಮ್ಮ. ಆವಾಗ ಎಲ್ಲ ಸಮಾಧಾನ ಮಾಡ್ಕೊಂಡು ಹೋದ್ವು. ಇಲ್ದಿದ್ರೆ ನನ್ನೇನು ನನಗೇನು ಉಳಿಗಾಲ ಇರ್ತಿರ್ಲಿಲ್ಲ ಇಲ್ಲಿ. ಅಯ್ಯಮ್ಮೇನ ನಿಜವಾಗ್ಲೂ ಏನೋ ಸತ್ತೋಗಿದ್ರಿ, ನನ್ನೇ ಎಲ್ಲ ಕೊಲೆಗಾತಿ ಮಾಡಿಬಿಟ್ಟಿರೋರು ಈ ಊರಿನ ಜನಗಳು ಎಲ್ಲನ, ನಿಮ್ಮ ಅಜ್ಜಿಯಿಂದನ. ಹೌದಾ? ಅಯ್ಯೋ ಛೇ, ನಿರಾಸೆ ಆಗೋಯ್ತು. ನನಗೆ ಸತ್ಯವಳೆ ಅಂತ ಕೇಳಿದಾಗ ಖುಷಿ ಆಗಿತ್ತು, ಆದ್ರೆ ಛೇ, ಹಿಂಗಾಗಬಾರ್ದಾಗಿತ್ತು. ಅಯ್ಯೋ ಸುಮ್ಮನಿರಮ್ಮ, ಅವಳೇನಾದ್ರೂ ನಿಗರ್ಕೊಂಡಿದ್ರೆ ನಾನು ಜೈಲಿಗೆ ಹೋಗ್ಬೇಕಾಗದು. ನನ್ನ ಮಾತು ಯಾರು ನಂಬ್ತಾ ಇರಲಿಲ್ಲ, ನಾನೇನು ಮಾಡಿಲ್ಲ ಅಂತಂದ್ರು ನಂಬ್ತಿರ್ಲಿಲ್ಲ. ಅಕ್ಕಿ ಹುಡ್ದಿಮಿ ಮಾತೆ ನಂಬರು. ಅದು ಅಲ್ಲದೆ ನಮಗೂ ಅವ್ರಿಗೂ ಆಗಲ್ವಲ್ಲ, ಏನೋ ಮಾಡಿರ್ಬೇಕೇನೋ ಈ ಅಮ್ಮ ಅಂತೇಳಿ ಎಲ್ಲರೂ ಅದನ್ನೇ ತಿಳ್ಕೊಂಬರು. ನಿಮ್ಮ ಅಪ್ಪನ ಹಂಗೆ ತಿಳ್ಕೊಂಬನು, ನಿಮ್ಮ ಅಣ್ಣನ ಹಂಗೆ ತಿಳ್ಕೊಂಬನು. ಅವಾಗ ಏನೂ ಇಲ್ಲ, ನಾನು ಜೈಲಿಗೆ ಹೋಗ್ಬೇಕಾಗದು. ಸುಮ್ಮನಿರು, ಸದ್ಯ ಅವಳು ಬದುಕಿದ್ದು ಒಳ್ಳೇದಾಯ್ತು. ಇಲ್ದಿದ್ರೆ ಏನೂ ಇಲ್ಲ, ನನ್ನ ಜೈಲಿಗೆ ಹಾಕೋರು ಆಮೇಲೆ. ಹೌದಲ್ವಾ? ಅಯ್ಯೋ ಛೇ, ಸದ್ಯ ಬಿಡು, ನಿನ್ಗೇನು ಆಗಿಲ್ವಲ್ಲ, ನೀನ್ ಬಚಾವಾದಿಯಲ್ಲ. ಅವಳೇನಾದ್ರೂ ಸತ್ತಿದ್ರೆ ನಿನ್ನ ಹೆಸರೇ ಹೇಳೋರು. ಕಾಳಮ್ಮನೆ ದ್ವೇಷಕ್ಕೆ ಕೊಲೆ ಮಾಡ್ಬಿಟ್ಟವಳೆ ದೇವಮ್ಮನ ಅಂತನ ಊರಾಗೆಲ್ಲ ಪ್ರಚಾರ ಹಬ್ಸರು. ಅಪ್ಪ ಇವ ಅವಾಗ ನಿನ್ನ ಮೇಲೆ ಸಿಟ್ಟು ಬರೋದು, ಅಣ್ಣಗೂ ಸಿಟ್ಟು ಬರೋದು. ಸದ್ಯ ಆ ಥರ ಆಗಿಲ್ವಲ್ಲ ದೇವ್ರ ದೊಡ್ಡನ. ಅಲ್ಲ, ನಮ್ಮ ಅಜ್ಜಿಗೆ ಕಿವಿ ಕೇಳಲ್ಲ ಅನ್ನೋ ಅಂತ ಗೊತ್ತಿದ್ರು ಸುಮ್ಮನೆ ಈ ಬೇಡದೇ ಇರೋ ವಿಷಯಕ್ಕೆಲ್ಲ ಬಾಯಾಕಿ ಹಿಂಗೆ ಸಿಗಾಕ್ಸ್ತಾಳಪ್ಪ. ಈ ಅಜ್ಜಿಗೆ ಒಂದು ಸ್ವಲ್ಪನೂ ಬುದ್ಧಿನೇ ಇಲ್ಲ. ಎಷ್ಟೇ ಆಗಲಿ ಅವ್ರ ಮೇಲೆ ಪ್ರೀತಿ ಜಾಸ್ತಿ ನಮ್ಮ ಅಜ್ಜಿಗೆ. ಅದಕ್ಕೇನೆ ಇಲ್ದೇ ಇರೋದೆಲ್ಲ ಕಲ್ಪನೆ ಮಾಡ್ಕೊಂಡು ನಿನ್ನ ಮೇಲೆ ಎತ್ತಾಕಕ್ಕೆ ನೋಡಿದ್ಲು. ಅವಳು ಸತ್ಯವಳೆ ಅಂತಾನ, ನೀನೇ ಕಾರಣ ಅಂತಾನ. ನೋಡ್ದ? ಇಷ್ಟು ವರ್ಷ ನೋಡ್ಕೊಂಡಿದ್ಕೆ ನಮ್ಮ ಅಜ್ಜಿ ಸರಿಯಾಗಿ ಮಾಡ್ತಿತ್ತಲ್ಲ. ಇವಾಗ ಏನೋ ಅವಳು ಸತ್ತಿದ್ರೆ ನೀನು ಜೈಲಿಗೆ ಹೋಗ್ತಿದ್ದಲ್ಲ ಅನ್ಯಾಯವಾಗಿ. ಅವಳೇನೆ ಸಾಕ್ಷಿ ಹೇಳೋನು ಬರೋಳು. ನೋಡಮ್ಮ, ಎಂಥ ಕೆಲಸ ಆಗ್ತಿತ್ತು. ಸದ್ಯ ಏನೂ ಆಗಿಲ್ವಲ್ಲ. ಬಾ ಕುಕ್ಕ ಬಾ, ಎಲ್ಲಿಗೆ ಹೋಗಿದ್ ನೀನು? ನಾನು ನೀರು ಕಡಿಕೆ ಹೋಗೋಣ ಅಂತ ಹೋದೆ. ಹಂಗೆ ಹೊಲ್ತಕ್ಕೆ ಹೋಗ್ಬರ, ಒಂದು 2 ಎಳ್ನೀರು ಕುಡಿಯೋಣ, ನಮ್ಮ ಹುಡುಗರು ಮನೆ ಕಂಡವಲ್ವೇ ಅಂತಾನ ಹೋದೆ. ಅಲ್ಲಿ ನೋಡಿ ಅಪ್ಪಯ್ಯ ತಿಪ್ಪೆ ಯಾರು ಇರಲಿಲ್ಲ, ಅದಕ್ಕೆ ವಾಪಸ್ ಬಂದೆ. ಇಲ್ಲಿ ನೋಡಿರಿ ಹಿಂಗಾಗೈತಿ. ಈ ಗುಲಾಬಿ ಮಲ್ಲಿ ಎಲ್ಗೋದ್ರು? ಎಲ್ಗೋದ್ವ ಏನೋ, ಆ ಸಣ್ಣ ಸೀಮಂತ ಅಲ್ವೇ, ಅಲ್ಲಿಗೆಲ್ಲ ಉಂಬಕ್ಕೆ ಹೋಗಿರ್ಬೇಕೇನ. ಈ ಪೊದ್ದನು ಆ ಕಾವೇರಿನೂ ಈಗ ಒಬ್ಬಟ್ಟು ಹಿಡ್ಕೊಂಡ್ ಬಂದ್ವಲ್ಲ, ಅಲ್ಲಿಗೆ ಹೋಗಿರ್ಬೇಕೇನ. ಬತ್ತಾರಿರು. ನೋಡಾಗ ಹುಡುಗರು ಎದ್ರೇನು, ತಿರ್ಗ ಆಮೇಲೆ ಒಬ್ಬಟ್ಟು ತಗೊಂಡೋಗಿ ತಿನ್ನಿಸ್ತಿ ಅಂತ ಹೋಗ್ತಿದ್ವು. ಆಮೇಲೆ ಗಂಟ್ಲು ಸಿಕ್ಕಾಣತು. ನೋಡಗಮ್ಮ ತಾಯಿ ಎದ್ದಿದ್ರೆ ಸುಮ್ಮನೆ ಇರ್ತಿಲ್ಲ, ಇಷ್ಟೊತ್ತಿಗೆ ಕ್ಯಾತೆ ಮಾಡವು ತರ್ಸಾರು. ಇನ್ನ ಎದ್ದಿಲ್ವೇನ ಬಿಡು. ಅವರಿಬ್ರು ಇನ್ನೇನು ಒಬ್ಬಟ್ಟು ತಿನ್ಸಿದ್ರು ನೀರು ಕುಡಿಸ್ತಾರೆ. ಎದ್ದಿದ್ರೆ ಇಷ್ಟೊತ್ತಿಗೆ ಹರಿಸ್ಬೇಕಾಗಿತ್ತು, ಇನ್ನ ಎದ್ದಿಲ್ಲ ಅನ್ಸುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.